ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪ ನಾಗರಾಜ್, ಸ್ಟಾರ್ ಎಲ್ಡರ್ ಕಮ್ಮಿ ಮೊರಲ್ ಡಿಸೀಸ್. ಲಾಸ್ಟ್ ಟೈಮ್ ಹೇಳಿದೆ, ನಾನು ಒಂದು ಗೈಡೆಡ್ ಮೆಡಿಟೇಷನ್ನ ಮಾಡ್ತಾ ಇದ್ದೀನಿ. ಅದನ್ನ ನೀವು ಡೈಲಿ ಲೈಫಲ್ಲಿ ಅಳವಡಿಸ್ಕೊಡೋದ್ರಿಂದ ನಿಮಗೆ ತುಂಬಾನೇ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಸಿಂಪಲ್ ಆದ ಒಂದು ಮೆಡಿಟೇಷನ್ನ. ಆದಷ್ಟು ಜನರಿಗೆ ಇದನ್ನ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಒಳ್ಳೇದಾಗಲಿ ಅಂತ ಹೇಳ್ಬೋದು. ಸೊ ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ಸೊ ಒಂದು ಪ್ರಶಾಂತವಾದ ಜಾಗದಲ್ಲಿ ಕುತ್ಕೊಳ್ಳಿ. ಅಂದರೆ ನೀವು ಮಲಗೋ ಮುಂಚೆ ಆದರೆ ನೀವು ಬೆಡ್ ಮೇಲೆ ಕುತ್ಕೋಬಹುದು. ಪ್ರಶಾಂತವಾಗಿ ಒಂದು ಆರಾಮಾಗಿ ಚಕ್ಲ ಬಕ್ಲ ಹಾಕೊಂಡು ಕುತ್ಕೋಬಹುದು. ಕೆಳಗಡೆ ಕುತ್ಕೋಬಹುದು. ಗ್ರೌಂಡಿಂಗ್ ಎನರ್ಜೀಸ್ ಆಗುತ್ತೆ ಕೆಳಗಡೆ ಕುತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ನೀವು ಸೊ ನಿಮಗೆ ಕಂಫರ್ಟಬಲ್ ಆಗಿದ್ರೆ ಬೆಡ್ ಮೇಲೆ ಕೂಡ ಕುತ್ಕೋಬಹುದು. ಕುತ್ಕೊಂಡು ನಿಧಾನವಾಗಿ ನಿಮ್ಮ ಕಣ್ಗಳನ್ನ ಮುಚ್ಚಿ ಸೊ ಆಳವಾದ ಉಸಿರಾಟವನ್ನ ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಬ್ರೀತ್ ಇನ್ ಮಾಡಿದಾಗ ಉಸಿರನ್ನ ಒಳಗೆ ತಗೊಂಡಾಗ ನೀವು ಒಂದು ಪಾಸಿಟಿವ್ನೆಸ್ನ ಒಳಗೆ ತಗೋತಾ ಇದ್ದೀರ ಅಂತ ಫೀಲ್ ಮಾಡಿ. ಹಾಗೆ ಬ್ರೀತ್ ಔಟ್ ಮಾಡ್ಬೇಕಾದ್ರೆ ನಿಮ್ಮ ನೆಗೆಟಿವ್ ಎನರ್ಜೀಸ್ನ ನೀವು ಹೊರಗೆ ಕಳಿಸ್ತಾ ಇದ್ದೀರಾ ಅನ್ನೋ ಒಂಥರ ಫೀಲ್ ಮಾಡ್ಕೊಳ್ಳಿ. ಸೊ ನಿಧಾನವಾಗಿ ನಿಮ್ಗೆ ಕಣ್ಣುಗಳನ್ನ ಮುಚ್ಚಿ ಸೊ ಸ್ಟಾರ್ಟ್ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸೊ ಯಾವಾಗೆಲ್ಲ ನೀವು ಬ್ರೀತ್ ಇನ್ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಎನರ್ಜೀಸ್ನ ನಿಮ್ಮ ಒಳಗೆ ತಗೋತಾ ಇದ್ದೀರಾ. ಯಾವಾಗೆಲ್ಲ ನೀವು ಹೊರಗಡೆ ಉಸಿರನ್ನ ಬಿಡ್ಬೇಕಾದ್ರೆ ನೆಗೆಟಿವ್ ಎನರ್ಜೀಸ್ನ ಬಿಡ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಕೋಪ, ಸುಸ್ತು, ನೆಗೆಟಿವ್ ಎನರ್ಜೀಸ್ ಏನೆಲ್ಲ ಇದೆಯೋ ಅದೆಲ್ಲ ಉಸಿರು ಹೊರಗಡೆ ಬಿಟ್ಟಾಗ ಹೋಗ್ತಾ ಇದೆ ಅಂತ ಫೀಲ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಹೀಗೆ ಆಳವಾದ ಉಸಿರುಗಳನ್ನು ತಗೊಳ್ಳಿ. ಹಾಗೆ ನಿಮ್ಮ ಉಸಿರಿನ ಬಗ್ಗೆ, ಏರಿಳಿತಗಳ ಬಗ್ಗೆ ಗಮನ ಇರಲಿ ನಿಮ್ಮದು. ಸೊ ನಿಮ್ಮ ಉಸಿರಾಟ, ಏರಿಳಿತಗಳ ಬಗ್ಗೆ ಗಮನ ಇರಲಿ. ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ ವಿಜುವಲೈಸ್ ಮಾಡ್ಕೊಳ್ಳಿ, ನೀವು ಒಂದು ಪ್ರಶಾಂತವಾದ ಒಂದು ನದಿಯ ದಡದಲ್ಲಿ ಕೂತಿದ್ದೀರಾ ಅನ್ನೋ ಒಂದು ಫೀಲ್ ಮಾಡ್ಕೊಳ್ಳಿ. ಸೊ ಆ ನದಿ ತಟದಲ್ಲಿ ನಿಮಗೆ ಆ ಸುಂದರವಾದ ಅಲೆಗಳ ಶಬ್ದ ಬರ್ತಾ ಇದೆ. ಪಕ್ಷಿಗಳ ಕಲರವ ಕೇಳಿಸ್ತಾ ಇದೆ ನಿಮಗೆ. ಹಾಗೆ ಸೂರ್ಯನ ಸೌಮ್ಯ ಕಿರಣಗಳು ನಿಮ್ಮನ್ನ ತಾಕ್ತಾ ಇದೆ. ನೀವು ನದಿ ತಟದಲ್ಲಿ ಒಂದು ಮರದ ಕೆಳಗಡೆ ಕುಳಿತಿದ್ದೀರಾ. ಆ ಮರದಲ್ಲಿರುವಂತಹ ಪಕ್ಷಿಗಳೆಲ್ಲ ನಿಮಗೆ ಕ್ಯೂ ಕ್ಯೂ ಅಂತ ಸೌಂಡ್ ಮಾಡ್ತಾ ಇದೆ. ಮನಸ್ಸು ತುಂಬ ಹಗುರ ಫೀಲ್ ಮಾಡ್ತಾ ಇದ್ದೀರಾ. ಆ ಪ್ರಶಾಂತವಾದ ಗಾಳಿ, ಆ ಪ್ರಶಾಂತವಾದ ವಾತಾವರಣ, ಹಾಗೆ ಆ ನದಿಯ ಸುದ್ದಿಗೆ ನಿಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿ ಫೀಲ್ ಮಾಡ್ತಾ ಇದೆ. ಹೀಗೆ ಕುಳಿತಿರ್ಬೇಕಾದ್ರೆ ನಿಮಗೆ ಇಲ್ಲಿಂದನೋ ಒಂದು ಓಂ ಮಂತ್ರದ ಉಚ್ಚಾರಣೆ ಕೇಳಿಸ್ತಾ ಇದೆ. ಹೀಗೆ ಓಂ ಮಂತ್ರ ಉಚ್ಚಾರಣೆ ಕೇಳಿಸ್ತಾ ಇದೆ. ನೀವು ಅವ್ರ ಜೊತೆಗೆ ಓಂ ಮಂತ್ರದ ಉಚ್ಚಾರಣೆಯನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸು ತುಂಬ ಹಗುರ ಆಗ್ತಾ ಇದೆ. ಹಾಗೆ ನಿಮಗೆ ನಿಮ್ಮ ಸಹಸ್ರಾರ ಚಕ್ರದ ಮೂಲಕ, ನಿಮ್ಮ ತಲೆಯ ಮೂಲಕ ನಿಮಗೆ ಒಂದು ಬಿಳಿ ಬಣ್ಣದ ಒಂದು ಬೆಳಕು ನಿಮ್ಮವನ್ನು ಪ್ರವೇಶಿಸ್ತಾ ಇದೆ ಅನ್ನುವಂಥ ಒಂದು ಫೀಲ್ನ ಮಾಡ್ತಾ ಇದ್ದೀರಾ. ಅದರ ಮೂಲಕ ನಿಮ್ಮ ಸಹಸ್ರಾರು ಚಕ್ರದ ಮೂಲಕ ಅದು ಒಳಗೆ ಬಂದು ಅದರ ಜೊತೆಗೆ ನಿಮ್ಮ ಆಜ್ಞಾ ಚಕ್ರ, ಥರ್ಡ್ ಐ ಅಂತಿಲ್ಲ, ಅಲ್ಲಿ ಅದು ಪಸರಿಸ್ತಾ ಇದೆ ನಿಮ್ಮ ತಲೆಯಿಂದ. ಹಾಗೆ ಪಸರಿಸ್ತಾ ನಿಮ್ಮ ಕಣ್ಣು, ಕಿವಿ, ಬಾಯಿಯಿಂದ ಹಿಡಿದು ನಿಮ್ಮ ಥ್ರೋಟ್ ಚಕ್ರಕ್ಕೆ ಬಂದು ಅಲ್ಲಿಂದ ಮತ್ತೆ ನಿಮ್ಮ ಶೋಲ್ಡರ್ಸ್, ಬಾಡಿಯನ್ನು
ಸಮಿಸ್ತಾ ನಿಮ್ಮ ಹಾರ್ಟ್ ಚಕ್ರಕ್ಕೆ ಬರ್ತಾ ಇದೆ. ಹಾರ್ಟ್ ಚಕ್ರದಲ್ಲಿ ಮತ್ತೆ ತಿರ್ಗಾ ಲೈಟ್ ಮತ್ತೆ ಎಲ್ಲಾ ಕಡೆನೂ ಪಸರಿಸ್ತಾ ಅಲ್ಲಿಂದ ನಿಮ್ಗೆ ಹಾರ್ಟ್ ಚಕ್ರದಿಂದ ಸೋಲಾರ್ ಪ್ಲೆಕ್ಸಸ್ ಬಂದು ಹಾಗೆ ಎಲ್ಲ ಪೂರ್ತಿ ಬಾಡಿ ಎಲ್ಲ ಸ್ಪ್ರೆಡ್ ಆಗ್ತಾ ಹಾರ್ಟ್ ಚಕ್ರದಿಂದ ಸೋಲಾರ್ ಪ್ಲೆಕ್ಸಸ್ ಬಂದು ಸೋಲಾರ್ ಪ್ಲೆಕ್ಸಸ್ ಮತ್ತೆ ನಿಮ್ಮ ಸೇಕ್ರಲ್ ಚಕ್ರಕ್ಕೆ ಅದು ಮುಂದುವರೆದು ಹಾಗೆ ಆ ಬಿಳಿ ಬಣ್ಣದ ಬೆಳಕು ಹಾಗೆ ಅಲ್ಲಿಂದ ಮೂಲಾಧಾರ ಚಕ್ರಕ್ಕೆ ಬಂದು ಹಾಗೆ ಪೂರ್ತಿ ನಿಮ್ಮ ಬಾಡಿಯನ್ನ ತಲುಪಿದೆ. ಸೊ ಈ ಬಾಡಿಯನ್ನ ತಲುಪಿದ ನಿಮ್ಮ ಪೂರ್ತಿ ಬಾಡಿಯಲ್ಲಿ ಈ ಬಿಳಿ ಬಣ್ಣದ ಪ್ರಕಾಶ ತುಂಬಿ ಹೋಗಿದೆ. ಈ ಬಿಳಿ ಬಣ್ಣದ ಪ್ರಕಾಶ ತುಂಬಿದಾಗ ನಿಮ್ಮ ಒಳಗಡೆ ಇರುವಂತ ಒಂದು ನಕಾರಾತ್ಮಕತೆ ಅನ್ನುವಂಥದ್ದು ಏನಿದೆ, ಆ ನೆಗೆಟಿವ್ ಎನರ್ಜೀಸ್ ಏನಿದೆ ಅದು ನಿಮ್ಮಿಂದ ಆ ಪ್ರಕಾಶದಿಂದ ದೂರ ಹೋಗ್ತದೆ. ನಿಮ್ಮ ಬಾಡಿಯಿಂದ ಒಂದು ಕಪ್ಪು ಬಣ್ಣದ ಹೊಗೆ ಹೊರಗಡೆ ಹೋಗ್ತಾ ಇದೆ ಅಂತ ಫೀಲ್ ಮಾಡ್ತಾ ಇದ್ದೀರಾ. ಅದರಲ್ಲಿ ನಿಮ್ಮ ನೆಗೆಟಿವ್ ಎನರ್ಜೀಸ್ ಏನಿತ್ತು, ಒಂದು ಒಂದು ಎಲ್ಲವೂ ಅಂತ ನೆಗೆಟಿವ್ ಎನರ್ಜೀಸ್, ಒಂದು ದುಃಖ, ಮೋಸ, ಒಂದು ಆಗಿರುವಂತ ಒಂದು ಕೆಟ್ಟದ್ದು ಏನಿದೆಯೋ ಅದೆಲ್ಲವೂ ಆ ಹೊಗೆಯ ರೂಪದಲ್ಲಿ ನಿಮ್ಮ ಬಾಡಿಯಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಫೀಲ್ ಮಾಡಿ. ಹಾಗೆ ಈ ಬೆಳಕು ನಿಮ್ಮ ಪೂರ್ತಿ ಬಾಡಿಯನ್ನ ಆವರಿಸಿ ಫುಲ್ಲು ನಿಮ್ಮ ಬಾಡಿ ಮತ್ತೆ ಮೈಂಡ್ ಎಲ್ಲವೂ ಕೂಡ ತುಂಬಾ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದೆ ಅಂತ ಫೀಲ್ ಮಾಡಿ. ರಿಲ್ಯಾಕ್ಸ್ ನಿಮ್ಮ ಒಂದು ಎನರ್ಜಿ ಪುಂಜದ ತರ ಕಾಣಿಸ್ತಾ ಇದ್ದೀರಾ, ಒಂದು ಬೆಳಕಿನ ಜ್ಯೋತಿಯ ತರ ಕಾಣಿಸ್ತಾ ಇದ್ದೀರಾ ಅನ್ನೋ ಫೀಲ್ ಮಾಡಿ. ನಿಮ್ಮಲ್ಲಿರುವಂತ ಎಲ್ಲ ನಕಾರಾತ್ಮಕತೆ ಇಂದ ದೂರ ಹೋಗಿದೆ ಅಂತ ಫೀಲ್ ಮಾಡಿ. ಹಾಗೆ ಕೂತು ಮತ್ತೆ ತಿರ್ಗಾ ನೀವು ಓಂ ಮಂತ್ರದ ಉಚ್ಚಾರಣೆಯನ್ನ ಮತ್ತೆ ಶುರು ಮಾಡಿ. ಓ ಸೊ ಹೀಗೆ ಮಂತ್ರದ ಉಚ್ಚಾರಣೆಯಿಂದ ಮನಸ್ಸು ಹಗುರ ಆಗ್ತಾ ಇದೆ. ನಿಮಗೆ ಒಂದು ಪಾಸಿಟಿವ್ ಎನರ್ಜೀಸ್ ಇಂದ ನಿಮ್ಮ ಮನಸ್ಸು ಮೈಯೆಲ್ಲ ತುಂಬಿದ ಅನ್ನಿಸ್ತಾ ಇದೆ. ಹಾಗೆ ನಾನೀಗ ನಿಮಗೆ 5 ಎಣಿಸ್ತೀನಿ. ಅಷ್ಟರಲ್ಲಿ ನೀವು ಮತ್ತೆ ನಿಮ್ಮ ಸುಪ್ತ ಮನಸ್ಸಿನಿಂದ ನಿಮ್ಮ ಬಾಡಿಗೆ ವಾಪಸ್ ಬರ್ತೀರಾ. 1 2 3 4 5. ಸೊ ನಿಧಾನಕ್ಕೆ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಬರ್ತಾ ಇದ್ದೀರಾ. ನಿಧಾನಕ್ಕೆ ನೀವು ನಿಮ್ಮ ಸುಪ್ತ ಮನಸ್ಸಿನಿಂದ ನಿಮ್ಮ ಬಾಡಿಗೆ ವಾಪಸ್ ಆಗಿದ್ದೀರಾ. ನಿಧಾನಕ್ಕೆ ನಿಮ್ಮ ಕಣ್ಗಳನ್ನು ಓಪನ್ ಮಾಡಿ. ಸೊ ಹೀಗೆ ಡೈಲಿ ನೀವು ಒಂದು 5ರಿಂದ 10 ನಿಮಿಷಗಳ ಕಾಲ ಈ ಮೆಡಿಟೇಷನ್ನ ಮಾಡೋದ್ರಿಂದ ನಿಮ್ಮ ಮೈಂಡು ತುಂಬ ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ಪ್ರಯತ್ನ ಪಡಿ ಆ್ಯಂಡ್ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಲೈಕ್ ಆಗಿದೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಲವ್ ಯು ಆಲ್.